Hi everyone, welcome back to my YouTube channel. This is me Mishal Mishu. ಸೊ ಗೈಸ್, ಇವತ್ತು ಏನು ವಿಡಿಯೋ ಅಂದರೆ ನಾನು ಒಂದಿಷ್ಟು ಆನ್ಲೈನಿಂದೆಲ್ಲ ಪರ್ಚೇಸ್ ಮಾಡಿದ್ದೇನೆ. ಅಂದರೆ ಈದ್ಗೆ ಅಂತ ಪರ್ಚೇಸ್ ಮಾಡಿದ್ದು. ಸ್ವಲ್ಪ ಲೇಟಾಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇರಲಿ, ಯಾವಾಗಾದರೂ ನಿಮಗೆ ಬೇಕಿದ್ದರೆ ನೀವು ಕೂಡ ಬೈ ಮಾಡ್ಬೋದು ಅಂತ ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ. ಯಾವುದರಲ್ಲಿ ಎಲ್ಲ ಬೈ ಮಾಡಿದ್ದೇನೆ ಅಂದರೆ ಮೀಶೋ, ಫ್ಲಿಪ್ಕಾರ್ಟ್ ಮತ್ತು ಶೀನ್. ಸೊ ಇಷ್ಟರಲ್ಲಿ ಬೈ ಮಾಡಿದ ಪ್ರಾಡಕ್ಟ್ ಎಲ್ಲ ಇದೆ. ಆಲ್ರೆಡಿ ನಾನೆಲ್ಲ ಯೂಸ್ ಮಾಡಿದ್ದೇನೆ, ಆದರೂ ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡುವ ಅಗತ್ಯ ಇದ್ದರೆ ನೀವು ಕೂಡ ಬೈ ಮಾಡ್ಬೋದಲ್ವಾ. ಸೊ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಸೊ ಫಸ್ಟ್ ಒನ್, ನಾನು ಮೀಶೋದಿಂದ ಒಂದು ಬ್ಯಾಗ್ ಬೈ ಮಾಡಿದ್ದೆ. ಸೊ ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನೋಡಿ, ಬ್ಲ್ಯಾಕ್ ಆ್ಯಂಡ್ ಬ್ರೌನ್ ಕಾಂಬಿನೇಷನಲ್ಲಿ ಬಂದಿದೆ, ತುಂಬ ಚೆನ್ನಾಗಿದೆ. ಇದರದ್ದು ರೇಟ್ ಎಲ್ಲನೂ ನಾನು ಸ್ಕ್ರೀನಲ್ಲಿ ಮೆನ್ಷನ್ ಮಾಡ್ತೀನಿ. ಓಕೆ, ಇದಕ್ಕೆ 353 ಕೊಟ್ಟಿದ್ದೇನೆ ಅನಿಸುತ್ತೆ, ಆದರೂ ಕರೆಕ್ಟ್ ಪ್ರೈಸ್ ನಾನು ಮೆನ್ಷನ್ ಮಾಡ್ತೇನೆ. ಅಂದರೆ ಮೀಶೋದಲ್ಲಿ ಪ್ರೈಸ್ ನಾವು ಹೇಳಿದಾಗೇ ಇರೋದಿಲ್ಲ, ವೇರಿಯಸ್ ಆಗ್ತಾನೇ ಇರ್ತದೆ. ಒಮ್ಮೆ ನಮಗೆ ಕಡಿಮೆಯಾಗಿ ಸಿಕ್ಕಿದರೆ ಒಮ್ಮೊಮ್ಮೆ ಜಾಸ್ತಿ ರೇಟ್ ಕೂಡ ಆಗ್ತದೆ, ಹಾಗೆ ಫ್ಲಕ್ಚುಯೇಟ್ ಆಗ್ತಾ ಇರ್ತದೆ ಅದು ಪ್ರೈಸ್. ಅದಕ್ಕೆ ನಾನು ಎಕ್ಸಾಕ್ಟ್ ಪ್ರೈಸ್ ನಾನು ಕೊಟ್ಟದ್ದು 353, ಇವಾಗ ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ ನೋಡುವ, ನಾನು ಸ್ಕ್ರೀನಲ್ಲಿ ಮೆನ್ಷನ್ ಮಾಡ್ತೇನೆ. ಓಕೆ, ನೋಡಿ. ಇದು ಜಿಪ್ ಕ್ವಾಲಿಟಿ, ನೋಡಿ ಜಿಪ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಹಾಗೆ ನಾನು ಯೂಸ್ ಮಾಡಿದ್ದೀನಿ, ಅದು ಕೂಡ ಇದು ತುಂಬಿಸಿ ಇರ್ತೇನೆ. ಅಂದರೆ ಅದರ ಶೇಪ್ ಒಮ್ಮೊಮ್ಮೆ ಹಾಳಾಗ್ತದೆ ಅಂತ ಈಗ ತುಂಬಿಸಿ ಇರ್ತೇನೆ ನಾನು, ಅದರೊಟ್ಟಿಗೆ ಬಂದದ್ದೆಲ್ಲ ಪ್ಲಾಸ್ಟಿಕ್ ಎಲ್ಲ. ಸೊ 2 ಕಂಪಾರ್ಟ್ಮೆಂಟ್ ಇದೆ. ಸೊ ಒಂದು ಸಣ್ಣ ವಾಲೆಟ್ ಇಟ್ಕೊಂಡಿದ್ದೇನೆ, ಅದು ನಂದೇ ಕಾರ್ಡ್ ಹೋಲ್ಡರ್ ಅದು. ಸೊ 2 ಕಂಪಾರ್ಟ್ಮೆಂಟ್ ಇದೆ, ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತ ನನಗೆ ತುಂಬ ಇಷ್ಟ ಆಯಿತು. ಸೊ ನಾನಿದು ಮೀಶೋದು ಗೋಲ್ಡ್ ಕ್ಯಾಟಗರಿಯಲ್ಲಿ ಬೈ ಮಾಡಿದ್ದು. ಆಲ್ಮೋಸ್ಟ್ ಗೋಲ್ಡ್ ಕ್ಯಾಟಗರಿಯಲ್ಲಿರುವ ಪ್ರಾಡಕ್ಟ್ ಎಲ್ಲ ತುಂಬ ಚೆನ್ನಾಗಿರ್ತದೆ. ಮತ್ತು ನೀವು ಯಾವ ಥರ ಪ್ರೈಸ್ ಕೊಡ್ತೀರಾ ಅದೇ ಥರ ನಿಮಗೆ ಪ್ರಾಡಕ್ಟ್ ಸಿಗ್ತದೆ. ತುಂಬ ಚೆನ್ನಾಗಿರೋ ಪ್ರೈಸ್ ಕೊಟ್ಟರೆ ಚೆನ್ನಾಗಿರೋ ಕ್ವಾಲಿಟಿಯಲ್ಲಿ ಕೂಡ ಸಿಗ್ತದೆ. ಸೊ ಫಸ್ಟ್ ಒನ್ ಪ್ರಾಡಕ್ಟ್ ಇದು ನಾನು ಫಾಸ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಮಕ್ಕಳಿದ್ದಾರಲ್ಲ ಮನೆಯಲ್ಲಿ, ಮತ್ತು ತುಂಬ ಲೇಟಾಗಿ ಮಾಡಿದರೆ ಮತ್ತು ಅವ್ರು ಬಿಡೋದಿಲ್ಲ. ಸೊ ಸೆಕೆಂಡ್ ಒನ್ ಮೀಶೋದ್ದೇ. ಸೊ ಇದು ಏನು, ಹಿಜಾಬ್ ಕ್ಯಾಪ್. ಸೊ ಹಿಜಾಬ್ ಕ್ಯಾಪು ಇದರಲ್ಲಿ 3 ಬಂದಿದೆ. ಎಷ್ಟು ಸಮಥಿಂಗ್ ಕೊಟ್ಟಿದ್ದೇನೆ, 156 ಎಷ್ಟು ಕೊಟ್ಟಿದ್ದೇನೆ, ಸ್ಕ್ರೀನಲ್ಲಿ ಮೆನ್ಷನ್ ಮಾಡ್ತೀನಿ. ಓಕೆ, ಇದು ಹಿಜಾಬ್ ಕ್ಯಾಪು. ಇದರಲ್ಲಿ 3 ಕಲರ್ ಬರ್ತದೆ. ಸ್ಕ್ರೀನಲ್ಲಿ ನಾನು ಫೋಟೋ ಹಾಕ್ತೇನೆ. ಒಂದು ಬ್ಲ್ಯಾಕ್, ಒಂದು ಗ್ರೇ ಅಲ್ಲ, ಏನು ನಿಕ್ತಂದರೆ ನಾನು ಒಂಥರ ಇದು ಎಗ್ಗೆ ಹೋಗಿರ್ತದಲ್ಲ, ಒಂಥರ ಆ ಥರ, ಒಂಥರ ಗ್ರೇನು ಅಲ್ಲ, ಒಂಥರ ಎಲ್ಲೋ ಕೂಡ ಅಲ್ಲ, ಆ ಥರ ಇದೆ. ಮತ್ತೊಂದು ವೈಟ್. ಸೊ 3 ಕಲರಲ್ಲಿ ಇದು ಬರ್ತದೆ. ಇದು ಮಾತ್ರ ಬೆಸ್ಟ್ ಪರ್ಚೇಸು, ತುಂಬ ಚೆನ್ನಾಗಿ ನಿಲ್ತದೆ ಶಾಲೆಲ್ಲ. ಒಂದಿದು, ಮತ್ತು ಮತ್ತೊಂದು ನಾನು ಇವಾಗ ವೇರ್ ಮಾಡಿದ್ದೇನಲ್ಲ, ಜೆರ್ಸಿ ಹಿಜಾಬು. ಸೊ ಇದು ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಆಗಿರ್ಬೋದು, ನೋಡ್ತಾ ಇರ್ಬೋದು ನೀವು, ಕ್ವಾಲಿಟಿ ಆಗಿರ್ಬೋದು. ಅದಕ್ಕೆ ಇವಾಗ ಇದಕ್ಕೇನು ಪಿನ್ ಹಾಕಬೇಕಂತಲೇ ಇಲ್ಲ. ನೋಡಿ, ನಾನು ಯಾವುದೇ ಪಿನ್ ಯೂಸ್ ಮಾಡಲಿಲ್ಲ, ಹಾಗೆಯೇ ಆಗಿದೆ. ಹಾಗೆ ಹಿಜಾಬ್ ಕ್ಯಾಪ್ ಕೂಡ ಹಾಕಲಿಲ್ಲ. ಇದು ಹಿಜಾಬ್ ಕ್ಯಾಪಲ್ಲ, ಇದಕ್ಕೂ ಯೂಸ್ ಆಗ್ತದೆ. ಮತ್ತು ಈ ಯಾವ ಥರ ಅಂದರೆ ಈ ಶಾಲೆಲ್ಲ ಜಾರ್ಜ್ ಶಾಲಲ್ಲಿ ನಿಲ್ಲೋದಿಲ್ಲಲ್ಲ, ಅದಕ್ಕೆಲ್ಲ ಇದು ಪರ್ಫೆಕ್ಟಾಗಿ ಸೂಟ್ ಆಗ್ತದೆ. ಸೊ ಒಂದು ಇದು ಜೆರ್ಸಿ ಶಾಲು, ಉದ್ದ ಅಗಲಾಗಿರ್ಬೋದು, ತುಂಬ ಚೆನ್ನಾಗಿದೆ. 253 ಏನೋ ಕೊಟ್ಟಿದ್ದೇನೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಓಕೆ, ತುಂಬ ಚೆನ್ನಾಗಿದೆ. ನಾನು ಈದ್ಗಿಂತ ಮುಂಚೆನೇ ವಿಡಿಯೋ ಮಾಡಿ ಹಾಕಬೇಕಂತ ಅನಿಸಿದ್ದೆ, ಆದರೆ ನನಗೆ ಇದೆಲ್ಲ ಈದಿಗೆ ಡೆಲಿವರಿ ಆಗಿರಲಿಲ್ಲ. ಈದ್ ಆದಮೇಲೆ ಬಂದದ್ದು ನನಗೆ ಇದೆಲ್ಲ ಪಾರ್ಸಲ್. ಹಾಗೆ ಇಷ್ಟರ ತನಕ ವೆಯ್ಟ್ ಮಾಡಿದೆ. ಅಂದರೆ ಈ ಪ್ರಾಡಕ್ಟ್ ನನಗೆ ತುಂಬ ಆರ್ಡ್ರ್ ಮಾಡಿ ಒಂದು 15-20 ಡೇಸ್ ಕಳೀತು. ನಿನ್ನೆ ನನಗೆ ಏನು ಡೆಲಿವರಿ ಆಯಿತು ಈ ಪ್ರಾಡಕ್ಟ್. ಆದರೆ ನನಗೆ ಇದು ಅಷ್ಟು ಇಷ್ಟ ಆಗಲಿಲ್ಲ. ಅಂದರೆ ಅದನ್ನು ನೋಕಿ ನಾನು ಆದರೆ ಇದು ನೋಡಿ ಗೈಸ್, ಇದು ಏನು ಹಿಜಾಬ್ ಕ್ರಂಚ್ ವಾಲ್ಯೂಮೈಸರ್ ಅಂತ ಹೇಳ್ತಾರೆ. ಇದು ಹೇರ್ ಬ್ಯಾಂಡ್ ಅಲ್ಲ, ಹಿಜಾಬ್ ಕ್ರಂಚಿ ಅಂತ. ಸೊ ಇದು ಏನು ಹಿಂದ್ಗಡೆ ಸ್ವಲ್ಪ ವಾಲ್ಯೂಮ್ ಆಗಿ ತೋರಿಸ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಇವಾಗ ನಾವು ಡಬಲ್ ಶಾಲ್ ಎಲ್ಲ ಹಾಕಿದರೆ ಕತ್ತು ನೋವು ಬರ್ತದೆ, ತಲೆನೋವು ಬರ್ತದೆ. ಸೊ ಹಾಗೆ ಈ ಥರದ್ದೊಂದು ನಾನು ಬೈ ಮಾಡಿದೆ. ಆದರೆ ಇದು ಸ್ವಲ್ಪ ಸಣ್ಣದು ಬಂದಿದೆ, ನನಗೆ ಡಿಸಪಾಯಿಂಟ್ ಆಯಿತು. 123 ಏನೋ ಕೊಟ್ಟಿದ್ದೇನೆ. ಇದು ಫ್ಲಿಪ್ಕಾರ್ಟಿಂದ ಬೈ ಮಾಡಿದ್ದು ನಾನು.
ಸೊ ಇದು ಕಲರ್ ಎಲ್ಲ ಇಷ್ಟ ಆಗಿದೆ, ಹಾಗೆ ನಿಲ್ತದೆ ಆದರೆ ಅಷ್ಟು ವಾಲ್ಯೂಮ್ ಕೊಡೋದಿಲ್ಲ ಅಂತ ಆಯಿತು. ಸೊ ಇದು ಅಷ್ಟು ನಾನು ರೆಕಮೆಂಡ್ ಮಾಡೋದಿಲ್ಲ. ಸೊ ಬೇಕಿದ್ದವರು ತಗೊಳ್ಬೋದು. ಓಕೆ, ಸೊ ನೆಕ್ಸ್ಟ್ ಒನ್ ನಾನು ಈದಿಗೆ ಹಾಕಿದ್ದ ಔಟ್ಫಿಟ್ ತೋರಿಸ್ತೇನೆ. ಓಕೆ, ನಾನು ಈದಿಗೆ ಹಾಕಿದ ಔಟ್ಫಿಟ್ ಎಲ್ಲ ಒಂದೊಂದು ಆ್ಯಪಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಫಸ್ಟ್ ಒನ್ ಈ ಜೀನ್ಸ್, ಇದು ಲೂಸ್ ಫಿಟ್ ಜೀನ್ಸ್. ಸೊ ಇದರ ಕಲರ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಹಾಗೆ ತುಂಬ ಕಂಫರ್ಟ್ ಇದೆ ಈ ಪ್ಯಾಂಟ್ ಅಂತೂ. ಸೊ ಇದೊಂದು ಪ್ಯಾಂಟ್ ನಂದು ತುಂಬ ಚೆನ್ನಾಗಿದೆ, ನನಗಂತೂ ಇದು ತುಂಬ ಇಷ್ಟ ಆಗಿದೆ. ಇದು ಶೀನಿಂದ ಬೈ ಮಾಡಿದ್ದು. ಇದರ ಒರಿಜಿನಲ್ ಪ್ರೈಸ್ 800 ಸಮಥಿಂಗ್ ಏನೋ ಇದೆ, ಆದರೆ ನನಗಿದು ಆಫರಲ್ಲಿ ಸಿಕ್ಕಿದೆ. ಎಷ್ಟು ಒಂದು 200 ಸಮಥಿಂಗ್ ಏನೋ ಸಿಕ್ಕಿದೆ, ಅಂದರೆ ಆಫರ್ ಅಂದರೆ ಈ ಕ್ರಿಯೇಟರ್ಸ್ ವೋಚರ್ ಅಂದರೆ ಕ್ರಿಯೇಟರ್ಸ್ಗಳಿಗೆ ವೋಚರ್ಸ್ ಇರ್ತದೆ. ಅಂದರೆ ಇವಾಗ ಇನ್ಸ್ಟಾಗ್ರಾಮ್ ಅಕೌಂಟ್ ಇದ್ದವರಿಗೆ, ಕ್ರಿಯೇಟರ್ಸ್ ಯಾರಿದ್ದಾರೆ ಅವರಿಗೆ ಒಂದು ವೋಚರ್ಸ್ ಕೊಡ್ತಾರೆ ಶೀನಲ್ಲಿ. ಸೊ ಅವರಿಗೆ ನಾವು ವಿಡಿಯೋ ಮಾಡಿ ಹಾಕಬೇಕು. ಹಾಗೆ ನನಗೆ ಸಿಕ್ಕಿದ ಪ್ಯಾಂಟ್ ಇದು. ನೀವು ಬೈ ಮಾಡೋದಾದರೆ 800 ಸಮಥಿಂಗ್ ಇದೆ. ಓಕೆ, ಸೊ ನನಗೆ 200 ಸಮಥಿಂಗಲ್ಲಿ ಸಿಕ್ಕಿದೆ ಪ್ಯಾಂಟ್. ಆದರೆ ಬೆಸ್ಟ್ ಪರ್ಚೇಸ್. ನಾನು ಇಲ್ಲಿ ಶಾಪಲ್ಲಿ ಒಂದು ಜೀನ್ಸ್ ಪರ್ಚೇಸ್ ಮಾಡಿದ್ದೆ ತುಂಬ ವರ್ಷದ ಮುಂಚೆ. ಅದು ಅಷ್ಟೇನು ಕ್ವಾಲಿಟಿ ಇದೆ, ತುಂಬ ಏನು ದಪ್ಪ ಮೆಟೀರಿಯಲ್ ಅಂತ ಹೇಳ್ತಾರಲ್ಲ, ಅದು ಹಾಕ್ಲಿಕ್ಕೆಲ್ಲ ಅಷ್ಟೊಂದು ಕಂಫರ್ಟೇಬಲ್ ಆಗೋದಿಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ನಂದು ಸೈಜ್ 30. ಓಕೆ, ಹಾಗೆ ನೋಡಿ ತುಂಬ ಚೆನ್ನಾಗಿದೆ. ಹಾಗೆ ಎಷ್ಟು ಸಾಫ್ಟ್ ಇದೆ, ಜೀನ್ಸ್ ಅಂತ ಹಾಕಿದ್ರೆ ಗೊತ್ತೇ ಆಗೋದಿಲ್ಲ, ಅಷ್ಟು ಸಾಫ್ಟ್ ಇದೆ. ಈ ಥರ ಒಂದು ವೈಟ್ ಶರ್ಟ್, ಆ ಜೀನ್ಸಿಗೆ ಒಂದು ವೈಟ್ ಶರ್ಟ್ ಆರ್ಡರ್ ಮಾಡಿದ್ದೆ. ಸೊ ಈ ಥರ ವೈಟ್ ಶರ್ಟ್, ಇದು ಒಂಥರ ಕೊರಿಯನ್ ಟೈಪ್ ವೈಟ್ ಶರ್ಟ್. ಅಂದರೆ ಶರ್ಟ್ ಥರ ನನಗೆ ಈ ಕಾಲರ್ ಟೈಪ್ ಎಲ್ಲ ಅಷ್ಟು ನನಗೆ ಇಷ್ಟ ಆಗುತ್ತೆ, ಒಮ್ಮೆ ಒಂಥರ ಬೇಡ ಅಂತ ಆಗ್ತದೆ ಆ ಕಾಲರ್ ಎಲ್ಲ ಬಂದಾಗ. ಸೊ ಈ ಥರ ಒಂದು ಕೊರಿಯನ್ ಟೈಪಲ್ಲಿ ಶರ್ಟ್ ಬೈ ಮಾಡಿದ್ದೇನೆ. ನಾನಿದು ಮೀಡಿಯಮ್ ಸೈಜಲ್ಲಿ ಬೈ ಮಾಡಿದ್ದು. ಯಾರಿಗೆ ತುಂಬ ಶಾರ್ಟ್ ಹಾಕಲಿಕ್ಕೆಲ್ಲ ಇಷ್ಟ ಇರೋದಿಲ್ಲ ಅವರು ಎಲ್ ಸೈಜಲ್ಲಿ ಮಾಡ್ಬೋದು. ನಿಮ್ಮ ಸೈಜ್ಗಿಂತ ಒಂದು ಸೈಜ್ ದೊಡ್ಡ ಸೈಜ್ ಮಾಡಿದರೆ ಪರ್ಫೆಕ್ಟಾಗಿ ಆಗ್ತದೆ. ಸೊ ನಂದು ಇದು ಮೀಡಿಯಮ್ ಸೈಜ್. ನನಗೆ ರಿಟರ್ನ್ ಮಾಡಲಿಕ್ಕೆ ಟೈಮ್ ಇರಲಿಲ್ಲ, ಅಂದರೆ ನನಗೆ ಇಲ್ಲಾದರೆ ಎಲ್ ಸೈಜ್ ಇದು ಬೇಕಿತ್ತು, ಸ್ವಲ್ಪ ದೊಡ್ಡದು ಬೇಕಿತ್ತು. ಸೊ ಒಂದು ಸೈಜು ದೊಡ್ಡದು ಬೇಕಿತ್ತು ನನಗೆ. ಆದರೆ ನನಗೆ ಮತ್ತೆ ರಿಟರ್ನ್ ಹೋಗುವಾಗ ನನಗೆ ಈದಿಗೆ ಸಿಗೋದಿಲ್ಲ ಅಂತ ಆಯಿತು. ಅದಕ್ಕೆ ಬೇಡ ಇರಲಿ, ನಾನು ಅಂದರೆ ಸ್ವಲ್ಪ ಸಣ್ಣದು ಹಾಕ್ತೇನೆ ಶರ್ಟ್ ಎಲ್ಲ, ನನಗೇನು ಕಂಫರ್ಟ್ ಇರ್ತದೆ, ಅಷ್ಟೇನು ಡಿಸ್ಕಂಫರ್ಟ್ ಅಂತ ಆಗೋದಿಲ್ಲ, ಅದಕ್ಕೆ ನಾನು ಇಟ್ಕೊಂಡೆ. ಸೊ ಇದು ತುಂಬ ಚೆನ್ನಾಗಿದೆ. ಹಾಗೆ ಸಾಫ್ಟ್ ಮೆಟೀರಿಯಲ್ ಕೂಡ ನೀವು ನೋಡ್ಬೋದು, ತುಂಬ ಸಾಫ್ಟ್ ಇದೆ. ಹಾಗೆ ನೀವು ಈ ಶರ್ಟ್, ಒಂದು ವೈಟ್ ಶರ್ಟ್ ಇದ್ದರೆ ನಿಮ್ಮ ಹತ್ರ, ನೀವು ಬೇರೆ ಅದಕ್ಕೆಲ್ಲದಕ್ಕೂ ಸ್ಟೈಲ್ ಮಾಡ್ಬೋದು. ಜೀನ್ಸ್ ಅಂದರೆ ಡೆನಿಮ್ ಸ್ಕರ್ಟಿಗೆ ಆಗಿರ್ಬೋದು, ಮತ್ತು ಬೇರೆ ಏನಾದರೂ ಡೆನಿಮ್ ಶರ್ಟ್ ಅಂದರೆ ಡ್ರೆಸ್ಸಸ್ ಇದ್ದರೆ ಡೆನಿಮ್ ಡ್ರೆಸ್ಸಸ್, ಹಾಗೆ ಬೇರೆ ಯಾವುದಕ್ಕೆ ಕೂಡ ನೀವು ಸ್ಟೈಲ್ ಮಾಡ್ಬೋದು, ಸ್ಟೈಲ್ ಮಾಡಲಿಕ್ಕೆ ಗೊತ್ತಿದ್ದರೆ. ಓಕೆ, ನಾನು ಒಂದು 6 ಮಂತಿಂದ ಇದು ವಿಶ್ ಲಿಸ್ಟಲ್ಲಿ ಇಟ್ಟಿದ್ದೆ ಈ ಪ್ರಾಡಕ್ಟ್. ಇದು ಮೀಶೋದಿಂದ. ಸೊ ಅದು ವೈಟ್ ಶರ್ಟ್ ನಾನು ಫ್ಲಿಪ್ಕಾರ್ಟಿಂದ ಬೈ ಮಾಡಿದ್ದು, ಇದು ಮೀಶೋದಿಂದ. ಸೊ ಇದು ನೋಡಿ ಎಷ್ಟು ಪ್ರಿಟ್ಟಿಯಾಗಿದೆ ಅಂತ. ನಾನು ಒಂದು 6 ಮಂತಿಂದ ಇದು ವಿಶ್ ಲಿಸ್ಟಲ್ಲಿ ಇಟ್ಟಿದ್ದೆ. ಸೊ ಯಾವುದಕ್ಕಾದ್ರೂ ಬೈ ಮಾಡ್ಬೋದು ಅಂತ. ಅದಕ್ಕೆ ನನಗೆ ವೈಟ್ ಶರ್ಟ್ ಹಾಗೆ ಆ ಜೀನ್ಸ್ ಪ್ಯಾಂಟ್ ತುಂಬ ಪ್ಲೈನಾಗಿ ಕಾಣ್ತದಲ್ಲ ಈದಿಗೆ, ಅದಕ್ಕೊಂದು ಸ್ವಲ್ಪ ಸ್ಟೈಲ್ ಮಾಡುವ ಅಂತ ಈ ಥರ ಒಂದು ಟಾಪ್ ಮೀಶೋದಿಂದ ನಾನು ಬೈ ಮಾಡಿದ್ದೆ. ಇದರಲ್ಲಿ ಪ್ಯಾಡೆಡ್ ಇದೆ ನೋಡಿ, ಪ್ಯಾಡೆಡ್ ಇದೆ. ಹಾಗೆ ಇದು ಕೊರಿಯನ್ ಟಾಪು, ತುಂಬ ಕ್ಯೂಟಾಗಿ ಕಾಣ್ತದೆ. ಕೊರಿಯನ್ ಔಟ್ಫಿಟ್ಟಲ್ಲ ಯಾರಿಗಿಷ್ಟ ಅವರು ಪ್ಲೀಸ್ ಬೈ ಮಾಡಿ, ತುಂಬ ಚೆನ್ನಾಗಿದೆ. ಇದು ತುಂಬ ಚೆನ್ನಾಗಿದೆ. ಇದಕ್ಕೆ 200 ಸಮಥಿಂಗ್ ಕೊಟ್ಟಿದ್ದೇನೆ, ಸ್ಕ್ರೀನಲ್ಲಿ ಮೆನ್ಷನ್ ಮಾಡ್ತೇನೆ, ಎಲ್ಲನೂ ಸ್ಕ್ರೀನಲ್ಲಿ ಮೆನ್ಷನ್ ಮಾಡ್ತೇನೆ. ಓಕೆ, ಸೊ ಇದು ನೋಡಿ. ಹಾಗೆ ಇದು ಕೂಡ ಬೈ ಮಾಡೋದಾದರೆ ನಾನೀಗ ಮೀಡಿಯಮ್ ಸೈಜೇ ಬೈ ಮಾಡಿದ್ದೇನೆ ಆಯಿತಾ. ಸೊ ಹೊರಗಡೆ ನಾಯ್ಸ್ ಕೇಳ್ತಿದ್ರೆ ಇಗ್ನೋರ್ ಮಾಡಿ. ಓಕೆ, ನನ್ನ ಹತ್ರ ಈಗ ಮೈಕ್ ಕೂಡ ಇಲ್ಲ. ಸೊ ಇನ್ಶಾಲ್ಲ ಮೈಕ್ ಬೈ ಮಾಡ್ತೇನೆ, ಆವಾಗ ತುಂಬ ಕ್ಲಾರಿಟಿಯಾಗಿ ನಿಮಗೆ ಕೇಳ್ಬೋದು. ಮೀಡಿಯಮ್ ಸೈಜಲ್ಲಿ ಬೈ ಮಾಡಿದ್ದು. ಸೊ ನೀವು ಕೂಡ ಹಾಗೆ ನಿಮ್ಮ ಸೈಜ್ಗಿಂತ 1 ಸೈಜ್ ಜಾಸ್ತಿ ತಗೊಳ್ಳಿ. ತುಂಬ ಫಿಟ್ಟಿಂಗ್ ಇಷ್ಟ ಇಲ್ಲ ಅಂತ ಇರುವವರು 1 ಸೈಜ್ ಜಾಸ್ತಿ ಬೈ ಮಾಡ್ಬೋದು. ಓಕೆ, ನಾನೊಂದು ಬೆಡ್ಶೀಟ್ ಆರ್ಡರ್ ಮಾಡಿದ್ದೆ, ಇಲ್ಲಿ ಹಾಕ್ತಿದ್ದೇನೆ ಅದರ ಫೋಟೋ. ಓಕೆ, ನಾನು ಇವಾಗ ಅದು ಬೆಡ್ಡಿಗೆ ನಾನು ಹಾಕಿದ್ದೇನೆ, ನಾನು ತೋರಿಸ್ತೇನೆ. ಓಕೆ,
ಸೊ ಗೈಸ್ ನೋಡಿ, ಇದು ಒಂದು ಬೆಡ್ಶೀಟ್ ತುಂಬ ಚೆನ್ನಾಗಿದೆ. ಇದು ಎಲಾಸ್ಟಿಕ್ ಅಂದರೆ ಎಲಾಸ್ಟಿಕ್ ಫಿಟ್ಟೆಡ್ ಬರ್ತದಲ್ಲ ಆ ಥರ ಬೆಡ್ಶೀಟ್, ತುಂಬ ಚೆನ್ನಾಗಿ ಬೆಡ್ಶೀಟ್. ಅದು ಕೂಡ ತುಂಬ ಅಫೋರ್ಡೆಬಲ್ ರೇಂಜಲ್ಲಿ ತುಂಬ ಒಳ್ಳೆ ಕ್ವಾಲಿಟಿ ಬಂದಿದೆ ನನಗೆ ಮಾತ್ರ. ಅಂದರೆ ನನಗೆ ಆಲ್ಮೋಸ್ಟ್ ನಂದೊಂದು ಈದ್ ಔಟ್ಫಿಟ್ ಬೇಗ ಬಂದಿದೆ, ಮತ್ತು ಇದೆಲ್ಲ ಮೀಶೋಯಿಂದ ಮತ್ತೆ ಆರ್ಡ್ರ್ ಮಾಡಿದ್ದು ನಾನು. ಏನು ಬ್ಲೇಮ್ ಮಾಡಲಿಕ್ಕೆ ಆಗೋದಿಲ್ಲ, ನನಗೆ ಈದಿಗೆಲ್ಲ ಬೇಕಿತ್ತು, ಆದರೆ ಮತ್ತೆ ಆರ್ಡ್ರ್ ಮಾಡಿದ್ದಲ್ಲ, ಹಾಗೆ ಸ್ವಲ್ಪ ಲೇಟಾಗಿ ಏನು ನನಗೆ ಪಾರ್ಸಲ್ ಸಿಕ್ಕಿದೆ. ಸೊ ಇಷ್ಟು ನನ್ನ ಏನು ಕ್ಲೋತ್ ಐಟಮ್ಸ್. ಇವಾಗ ನಾನು ಒಂದಿಷ್ಟು ಮೇಕಪ್ ಐಟಮ್ಸ್ ಆರ್ಡ್ರ್ ಮಾಡಿದ್ದೆ ನೈಕಾದಲ್ಲಿ. ಸೊ ಅದು ನಾನು ನಿಮಗೆ ತೋರಿಸ್ತೇನೆ. ಬೇಸಿಕ್ಕಾಗಿ ನನಗೆ ಒಂದು ಮೇಕಪ್ ಐಟಮ್ಸ್ ಬೇಕಿತ್ತು, ಅದು ಅಫೋರ್ಡೆಬಲ್ ರೇಂಜಲ್ಲಿ. ಈ ಸಲ ನಾನೇನು ಗೊತ್ತಾ, ತುಂಬ ಅಫೋರ್ಡೆಬಲ್ ಬ್ರ್ಯಾಂಡ್ಸಿಗೆ ಹೋಗಿದ್ದೀನಿ, ಆದರೆ ಕ್ವಾಲಿಟಿ ಅಂತೂ ತುಂಬ 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 ಇಷ್ಟ ಆಗಿದೆ. ಯಾವ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ಎಲ್ಲ ಇರ್ತದಲ್ಲ, ಅದು ತುಂಬ ಏನು ಸಾಟಿ ಅದಕ್ಕಿಂತಲೂ ತುಂಬ ಚೆನ್ನಾಗಿದೆ. ಸೊ ಓಕೆ, ಇದೊಂದು ಮಾರ್ಸಿದವ್ರದ್ದು ಡಬಲ್ ಟ್ರಬಲ್ ಮಸ್ಕಾರ ಲೆಂತ್ ಆ್ಯಂಡ್ ವಾಲ್ಯೂಮ್. ಇದಂತೂ ಗೈಸ್, ನೀವು ಒಮ್ಮೆ ಇದು ಬೈ ಮಾಡಿದರೆ, ನಾನು ನಿಜವಾಗ್ಲೂ ನಾನೇ ಫಸ್ಟ್ ಟೈಮ್ ಇದು ಬೈ ಮಾಡಿದ್ದು, ನನಗೆ ಎಷ್ಟು ಇಷ್ಟ ಆಯಿತು ಗೊತ್ತಾ, ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ರೀಲ್ಸ್ ಹಾಕಿದ್ದೆ, ನೋಡಿಲ್ಲ ಅಂದರೆ ಚೆಕ್ಔಟ್ ಮಾಡಿ ಅಲ್ಲಿ ಕೂಡ. ಹಾಗೆ ಅಲ್ಲಿ ಕೂಡ ನನ್ನನ್ನು ಫಾಲೋ ಮಾಡಿ, ಓಕೆ, ಅಲ್ಲಿ ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಅಲ್ಲಿ ಇಲ್ಲಿ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆ. ಇದು ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಈ ಸಲ ಸ್ವಲ್ಪ ಬೇಸಿಕ್, ನಾನು ಫೌಂಡೇಶನ್ ಅದು ಇದು ಏನು ಕೂಡ ಈ ಸಲ ತರಿಸಲಿಲ್ಲ. ಅಂದರೆ ನನಗೆ ತುಂಬ ಬೇಡ ಅಂತಾಯಿತು, ತುಂಬ ಓವರಾಗಿ ಏನು ಮಾಡೋದು ಬೇಡ, ಒಂದು ಲೈಟ್ ಸ್ವಲ್ಪ ಮೇಕಪ್ ಮಾಡಿ ಒಂದು, ಅಂದರೆ ನಾನು ಸ್ವಲ್ಪ ಈಗ ಮಾಷಾಅಲ್ಲ ಸ್ವಲ್ಪ ಈ ಪಿಂಪಲ್ಸ್ ಕಲೆ ಇದಲ್ಲ, ಸ್ವಲ್ಪ ಕಡಿಮೆ ಆಗ್ತಾ ಬರ್ತಿದೆ. ಅಂದರೆ ಸ್ವಲ್ಪ ಬೇರೆ ಪ್ರಾಡಕ್ಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಹಾಕಿದೆ ನಾನು ಪ್ರೀವಿಯಸ್, ನಮ್ಮದು ರಂಜಾನ್ ಗ್ಲೋ ಅಪ್ ಅಂತ ಒಂದು ವ್ಲಾಗ್ ಇದೆ, ಅದನ್ನು ನೋಡಿ ಅದರಲ್ಲಿ ಗೊತ್ತಿದೆ. ನಾನೊಂದು ಸಿರಮ್ ಯೂಸ್ ಮಾಡ್ತಿದ್ದೆ, ಅದರಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಸೊ ಅದರಿಂದ ನಾನು ಇವಾಗ ಸ್ವಲ್ಪ ಫೌಂಡೇಶನ್ ಎಲ್ಲ ಕಡಿಮೆ ಮಾಡಿದ್ದೇನೆ ನೋಡಿ. ಸೊ ಇವಾಗ ಕೂಡ ಅಷ್ಟೇ, ಏನು ಫೇಸ್ಗೆ ಹಾಕಲಿಲ್ಲ, ಲಿಪ್ಸ್ಟಿಕ್ಕಲ್ಲೇ ಒಂದು ಬ್ಲಷ್ ಹಾಕಿದ್ದೇನೆ, ಹಾಗೆ ಸ್ವಲ್ಪ ಐ ಶ್ಯಾಡೋ ಆಗಿ ಅದನ್ನೇ ಯೂಸ್ ಮಾಡಿದ್ದೇನೆ, ಹಾಗೆ ಲಿಪ್ಸ್ಟಿಕ್, ಮಸ್ಕಾರ ಮತ್ತು ಇದು ಐಬ್ರೋ. ಸೊ ಇಷ್ಟೇ ಮೇಕಪ್ ಮಾಡ್ಕೊಂಡಿದ್ದೀನಿ, ಫೇಸ್ಗೆ ಏನು ಕೂಡ ಹಾಕಲಿಲ್ಲ. ಸೊ ಹಾಗೆ ಇದು ಒಂದು ಮಸ್ಕಾರ ನೋಡಿ, ನನ್ನ ಕಣ್ಣು ಇವಾಗ ನಾನು ಪ್ರೆಸೆಂಟಾಗಿ ಇದೇ ಹಾಕಿದ್ದೇನೆ ಮಸ್ಕಾರ. ನಾನು ನೋಡಿ, ಯಾವುದೇ ಫೇಕ್ ಲ್ಯಾಶಸ್ಸೇ ಬೇಡ, ಕಣ್ಣಿಂದು ಲ್ಯಾಶಸ್ ಇದೆಯಲ್ಲ ತುಂಬ ಚೆನ್ನಾಗಿ ಕಾಣ್ತದೆ. ಇದು ಮಾತ್ರ ಬೆಸ್ಟ್ ಪರ್ಚೇಸ್ ಗೈಸ್, ಬೆಸ್ಟ್ ಪರ್ಚೇಸ್. ನಾನು ಮುಂಚೆ ಎಲ್ಲ ಮೇಬ್ಲಿನ್ ಅವ್ರದ್ದೆಲ್ಲ ಬೈ ಮಾಡ್ತಿದ್ದೆ, ಇವಾಗಂತೂ ನನಗೆ ಮಾರ್ಸ್ ಬ್ರ್ಯಾಂಡ್ ತುಂಬ ಇಷ್ಟ ಆಗಿದೆ. ಮಾರ್ಸಲ್ಲಿ ಒಂದು ನನಗೆ PR ಲಿಪ್ಸ್ಟಿಕ್ ಬಂದಿತ್ತು, ಇದರಿಂದ ನಾನು ಇಂಪ್ರೆಸ್ ಆದೆ ಮಾರ್ಸ್ ಬ್ರ್ಯಾಂಡ್ ತಗೊಳ್ಳಿಕ್ಕೆ. ಹೌದು, ತುಂಬ ಚೆನ್ನಾಗಿದೆ, ಅಫೋರ್ಡೆಬಲ್ ಪ್ರೈಸ್ ಆದರೂ ಇದರ ಕ್ವಾಲಿಟಿ ಆಗಿರ್ಬೋದು, ಹಾಗೆ ಲಿಪ್ಸ್ಟಿಕ್ ಏನು ಅವರ ಪ್ರಾಡಕ್ಟಲ್ಲಿ ತುಂಬ ಚೆನ್ನಾಗಿದೆ ಅಂತ ಇವಾಗ ಗೊತ್ತಾಯ್ತು ನನಗೆ. ಸೊ ಹಾಗೆ ಮಾರ್ಸ್ ನಾನು ಒಂಥರ ನಿಜವಾಗ್ಲೂ ಹೇಳಬೇಕು ಒಂಥರ ಮಾಡ್ತಿದ್ದೆ, ಅಂದರೆ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗ್ತದೆ, ಹೇಗಿದೆಯಾ ಏನು ಲಾಂಗ್ ಲಾಸ್ಟಿಂಗ್ ಇದೆಯಾ, ಪ್ರಾಡಕ್ಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತಲ್ಲ ಡೌಟ್ ಇತ್ತು. ಆದರೆ ಗೈಸ್ ಎಲ್ಲ ಮಿತ್. ಮಾರ್ಸ್ ಮತ್ತು ಸ್ವಿಸ್ ಬ್ಯೂಟಿ ಇದೆಲ್ಲ ತುಂಬ ಚೆನ್ನಾಗಿದೆ. ಇನ್ಸೈಟ್ ನಾನು ಒಂದು ಕನ್ಸೀಲರ್ ಪ್ಯಾಲೆಟ್ ಮಾತ್ರ ಟ್ರೈ ಮಾಡಿದ್ದೆ, ಅದು ಚೆನ್ನಾಗಿದೆ, ಓಕೆ, ಬೈ ಮಾಡ್ಬೋದು. ನಾನು ಎಲ್ಲದರದ್ದು ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ಮತ್ತು ಟ್ಯಾಗ್ ಮಾಡಲಿಕ್ಕೆ ಆದ ಪ್ರಾಡಕ್ಟ್ ಟ್ಯಾಗ್ ಮಾಡ್ತೇನೆ, ಓಕೆ. ಸೊ ಇದು ನೋಡಿ, ಇದು ಫಸ್ಟ್ ಒನ್ ಲೆಂತ್ ಮಾಡಲಿಕ್ಕೆ ಫೋಕಸ್ ಆಗ್ತಿದೆಯಾ. ಸೊ ನೋಡಿ, ಲೆಂತ್ ಮಾಡೋದು ಫಸ್ಟ್ ಒನ್, 2-in-1 ಪ್ರಾಡಕ್ಟ್. ಇದು ನೀವು ಬೈ ಮಾಡಿದರೆ ಸಖತ್ತಾಗಿ ಇಷ್ಟಪಡ್ತೀರ ಮಾತ್ರ, ಇದು ನನಗೆ ಇಷ್ಟ ಆಗಿದೆ. ಸೊ ನೋಡಿ, ಸೆಕೆಂಡ್ ಒನ್ ವಾಲ್ಯೂಮ್ ಮಾಡಲಿಕ್ಕೆ, ಅಂದರೆ ನಿಮ್ಮ ಲ್ಯಾಶಸ್ ಇರುವ ತುಂಬ ಕಾಣುವಾಗೆ, ತುಂಬ ಜಾಸ್ತಿ ಇರುವ ಹಾಗೆ ಇದು ಮಾಡ್ತದೆ. ಸೊ ಹಾಗೆ ಫಸ್ಟ್ ಒನ್ ಪ್ರಾಡಕ್ಟ್ ನೈಕಾದಲ್ಲಿ ಬೈ ಮಾಡಿದ್ದು. ಹಾಗೆ ಒಂದು ಐಲ್ಯಾಶ್ ಕರ್ಲರ್, ನನಗೆ ಐಲ್ಯಾಶ್ ಕರ್ಲರ್ ತುಂಬ ದಿನದಿಂದ ಬೇಕಿತ್ತು. ಅಂದರೆ ಇವಾಗ ನೀವು ಹೀಗೆ ಹಾಕೋದಕ್ಕಿಂತನೂ ಮಸ್ಕಾರ ಐಲ್ಯಾಶ್ ಕರ್ಲ್ ಮಾಡಿ ಹಾಕಿದ್ರೆ ತುಂಬ ಡಿಫ್ರೆನ್ಸ್ ಕಾಣ್ತದೆ. ಹೀಗೆ ಇರ್ತದೆ ಐಲ್ಯಾಶ್, ತುಂಬ ಲುಕ್ ಇರ್ತದೆ ಮಾತ್ರ. ನಂದು ನೋಡಿ, ಇವಾಗ ನಾನು ಕರ್ಲ್ ಮಾಡಿದ್ದೇನೆ, ತುಂಬ ಚೆನ್ನಾಗಿ ಕಾಣ್ತದೆ ನೋಡಿ. ಸೊ ಈ ಥರ ಕರ್ಲ್ ಮಾಡೋದು, ಓಕೆ, ನೋಡಿ ಈ ಥರ ತುಂಬ ಚೆನ್ನಾಗಿ ಕಾಣ್ತದೆ ಇದು ಮಾತ್ರ. ಇದಕ್ಕೆ ಎಷ್ಟು 100 ಸಮಥಿಂಗ್ ಏನೋ ಕೊಟ್ಟಿದ್ದೇನೆ, ಆದರೆ ವರ್ತ್ ಬೈ ಪ್ರಾಡಕ್ಟ್. ಇದು ಕೂಡ ತುಂಬ ಚೆನ್ನಾಗಿದೆ, ಬೈ ಮಾಡಿ, ಓಕೆ. ನೆಕ್ಸ್ಟ್ ಒನ್ ಪ್ರಾಡಕ್ಟ್, ಒಂದು ನಾನು ಐಬ್ರೋ ಪೆನ್ಸಿಲ್ ನಾನು
ಇದು ಮಾರ್ಸ್ ಬ್ರ್ಯಾಂಡ್ ಇದೆ ನೋಡಿ. ನಾನು ಈ ಸಲ ಎಲ್ಲ ಆಲ್ಮೋಸ್ಟ್ ಮಾರ್ಸ್ ಬ್ರ್ಯಾಂಡ್ ತರಿಸಿದ್ದೇನೆ. ತುಂಬ ಅಫೋರ್ಡಬಲ್ ಆಗಿ ಸಿಗ್ತದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ನಾವು ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ಯಾಕೆ ತಗೊಳ್ಬೇಕಲ್ವಾ. ಸೊ ಅದಕ್ಕೆ ಒಂದು ಇದು ಐಬ್ರೋ ಪೆನ್ಸಿಲ್, ಇದರಲ್ಲಿ ಕೂಮ್ ಮಾಡೋದು ಕೂಡ ಇದೆ. ಕೂಮ್ ಮಾಡೋದು ಕೂಡ ಇದೆ. ಇದರಲ್ಲಿ ಐಬ್ರೋಸ್ ಚೆನ್ನಾಗಿ ಫಿಲ್ ಮಾಡಿ, ಈಗ ನಾನು ಫಿಲ್ ಮಾಡಿದ್ದೇನೆ ಐಬ್ರೋಸು. ಮತ್ತು ನನಗೆ ಅಷ್ಟು ಒಂದು ಅಗತ್ಯ ಇಲ್ಲ ಐಬ್ರೋಸು, ಮಾಷಾಅಲ್ಲಾ ತುಂಬ ಚೆನ್ನಾಗಿದೆ. ಹಾಗಿದ್ದರೂ ಕೂಡ ನಾನು ಐಬ್ರೋಸ್ ಫಿಲ್ಲರ್ ತಗೊಳ್ತೇನೆ, ಅಂದರೆ ನನಗೆ ಅಷ್ಟು ಇಷ್ಟ ಐಬ್ರೋಸ್ ಫಿಲ್ಲರ್, ತುಂಬ ಚೆನ್ನಾಗಿ ನೀಟಾಗಿ ಕಾಣ್ತದೆ ಅಂತ. ಇದು ನನ್ನ ಶೇಡ್ ನಾನು ಡಾರ್ಕ್ ಬ್ರೌನಲ್ಲಿ ತಗೊಂಡಿದ್ದೇನೆ. ಸೊ ಬ್ಲ್ಯಾಕ್ ಯಾವತ್ತೂ ಕೂಡ ಯೂಸ್ ಮಾಡಬೇಡಿ ಗೈಸ್, ಬ್ಲ್ಯಾಕ್ ಕಲರ್. ಇವಾಗ ನನ್ನ ಐಬ್ರೋಸ್ ಕಲರ್ ಬ್ಲ್ಯಾಕೇ, ಆದರೂ ನಾನು ಬ್ಲ್ಯಾಕ್ ಯೂಸ್ ಮಾಡೋದಿಲ್ಲ, ಅಂದರೆ ತುಂಬ ಆರ್ಟಿಫಿಷಿಯಲ್ ಆಗಿ ಕಾಣ್ತದೆ. ಸ್ವಲ್ಪ ಈ ಡ್ರಾಮಾಗಳಲ್ಲಿ ಎಲ್ಲ ಬರೀತಾರಲ್ಲ ಐಬ್ರೋಸ್, ಹಾಗೆ ಕಾಣ್ತದೆ. ಸೊ ಯಾವತ್ತೂ ನೀವು ಯಾವತ್ತು ನೀವು ಪೆನ್ಸಿಲ್ ಬೈ ಮಾಡೋದಾದರೆ, ಐಬ್ರೋ ಪೆನ್ಸಿಲ್ ಆಗಿರೋ ಎನಿ ಐಲರ್ ಬೈ ಮಾಡೋದಾದರೆ ಡಾರ್ಕ್ ಬ್ರೌನಲ್ಲೇ ಬೈ ಮಾಡಿ. ಓಕೆ, ಹಾಗೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಪ್ರಾಡಕ್ಟ್ ಅಂದರೆ ಸ್ವಿಸ್ ಬ್ಯೂಟಿ ಅವರದ್ದು ಇದೊಂದು ಲಿಪ್ ಲೈನರ್. ಇದರದ್ದು ಶೇಡ್ ಡಾರ್ಕ್ ಬ್ರೌನ್, ಡಾರ್ಕ್ ಚಾಕ್ಲೇಟ್ ಏನಾಗಿದೆ, ಆದರೆ ಬೆಸ್ಟ್ ಬೈ ಪ್ರಾಡಕ್ಟ್ ಇದು. ಎಲ್ಲ ಹುಡುಗಿರ ಹತ್ರ ಇದೊಂದು ಪ್ರಾಡಕ್ಟ್ ಇರಲೇಬೇಕು ಗೈಸ್. ನಿಮ್ಮ ಹತ್ರ ಏನಾದರೂ ಇವಾಗ ನಿಮಗೆ ತುಂಬ ಇಷ್ಟ ಆಗ್ತಿಲ್ಲ ಲಿಪ್ ಶೇಡ್, ಮತ್ತು ನಿಮಗೆ ತುಂಬ ವಾಶ್ ಔಟ್ ಆಗ್ತಿದೆ ಲಿಪ್ ಶೇಡ್ ಅಂದರೆ, ಇದು ಒಂದು ಲಿಪ್ ಪೆನ್ಸಿಲ್ ನಮ್ಮ ಹತ್ರ ಇದ್ದರೆ ಸಾಕು. ಸೊ ನೋಡಿ, ನನಗಂತೂ ಇವಾಗ ಬ್ರೌನ್ ಪೆನ್ಸಿಲ್ ತುಂಬ ಇಷ್ಟ ಆಗ್ತಿದೆ. ಇದಕ್ಕೆ ಜಸ್ಟ್ 69 ರುಪೀಸ್ ಗೈಸ್. ಇದನ್ನು ಒಂದು ಇಟ್ಕೊಳ್ಳಿ, ಇದು ಜಸ್ಟ್ ಹಾಗೆ ಸ್ಮಜ್ ಆಗೋದು ಕೂಡ ಇಲ್ಲ, ಹಾಗೆ ಇರ್ತದೆ. ನಿಮ್ಮ ಲಿಪ್ಸ್ಟಿಕ್ ಕೂಡ ಲಾಂಗ್ ಲಾಸ್ಟಿಂಗ್ ಬರಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಹಾಗೆ ನಿಮ್ಮ ಲಿಪ್ ಏನು ತುಂಬ ಒಂದು ಪರ್ಫೆಕ್ಟಾಗಿ ನಿಮಗೆ ಲಿಪ್ಪಿಗೆ ಚಂದ ಶೇಪ್ ಎಲ್ಲ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣ್ತದೆ, ತುಂಬ ಪ್ರೆಸೆಂಟೇಬಲ್ ಆಗಿ ಕಾಣ್ತದೆ. ಸೊ ಹಾಗೆ ಇದನ್ನು ಕೂಡ ನಾನು ಮೆನ್ಷನ್ ಮಾಡ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಹಾಗೆ ಪ್ರಾಡಕ್ಟ್ ಕೂಡ ಟ್ಯಾಗ್ ಮಾಡಿರ್ತೇನೆ. ತುಂಬ ಚೆನ್ನಾಗಿದೆ ಇದಂತೂ ಪ್ರಾಡಕ್ಟ್. ಸೊ ನೋಡಿ ತುಂಬ ಬಟರ್ ಥರ ಸ್ಮೂತಾಗಿ ಗ್ಲೈಡ್ ಆಗುತ್ತೆ ನೋಡಿ, ಸ್ಮೂತಾಗಿ ಗ್ಲೈಡ್ ಆಗುತ್ತೆ. ಹಾಗೆ ತುಂಬ ಚೆನ್ನಾಗಿದೆ. ನನಗೆ ವೇಸ್ಟ್ ಮಾಡಲಿಕ್ಕೆ ಇಷ್ಟ ಇಲ್ಲ ಈ ಪ್ರಾಡಕ್ಟ್, ಅಷ್ಟು ಇಷ್ಟ. ಬ್ರೌನು ಅಂದರೆ ನನಗೆ ಈ ಯೂಟ್ಯೂಬರ್ ಮತ್ತು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾರಲ್ಲ ಅನುಪಲ್ಲವಿ ಅಂತ, ಅವರ ವೀಡಿಯೋಸ್ ನೋಡಿ ನಾನು ಈ ಥರ ಬ್ರೌನು ಲಿಪ್ ಲೈನರ್ಸ್ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಂದರೆ ಅವರು ಎಲ್ಲದಕ್ಕೂ ಯೂಸ್ ಮಾಡ್ತಾರಲ್ಲ, ಅದೊಂಥರ ಚೆನ್ನಾಗಿ ಕಾಣ್ತದೆ, ತುಂಬ ಇಷ್ಟ ಆಯಿತು. ಮತ್ತು ನನಗೆ ಈ ನನಗೆ ಜಾಸ್ತಿಯಾಗಿ ನ್ಯೂಡ್ ಲಿಪ್ಸ್ಟಿಕ್ ಎಲ್ಲ ತುಂಬ ಇಷ್ಟ. ಅದಕ್ಕೆ ಹಾಗೆ ಹಾಕಿದರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ, ಈ ಥರ ಲಿಪ್ ಲೈನ್ ಮಾಡಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತದೆ. ಸೊ ಗರ್ಲ್ಸ್ ಪ್ಲೀಸ್ ಬೈ ದಿಸ್ ಪ್ರಾಡಕ್ಟ್, ತುಂಬ ಚೆನ್ನಾಗಿದೆ. ಓಕೆ ಗೈಸ್, ಇಷ್ಟು ನನ್ನ ಈದಿಗೆ ಅಂತ ಪರ್ಚೇಸ್ ಮಾಡಿದ ಪ್ರಾಡಕ್ಟ್. ಇದರಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ ನಿಮಗೆ ಇಷ್ಟ ಆದರೆ ನೀವು ಕೂಡ ಬೈ ಮಾಡ್ಬೋದು. ಓಕೆ ಗೈಸ್, ಇವತ್ತಿನ ಇದೊಂದು ಶಾರ್ಟ್ ಹೌಲ್ ವೀಡಿಯೋಸು. ಈ ಥರ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈದ್ ವಿಡಿಯೋ ಯಾರು ನೋಡಲಿಲ್ಲ ಅದು ಕೂಡ ನಾನು ಟ್ಯಾಗ್ ಮಾಡಿರ್ತೇನೆ, ಈದ್ ವೀಡಿಯೋಸ್ ಕೂಡ ನೋಡಿ ಗೈಸ್, ತುಂಬ ಫನ್ ಆಗಿದೆ ಈದ್ ವ್ಲಾಗ್ ಕೂಡ, ನೀವು ಕೂಡ ನೋಡಿ ಆ್ಯಂಡ್ ಲೈಕ್ ಮಾಡಿ. ಓಕೆ, ಹಾಗೆ ನನ್ನ ಈ ಪುಟ್ಟ ಒಂದು ಹೌಲ್ ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಹಾಗೆ ಕಮೆಂಟ್ ಮಾಡಿ ಹೇಳಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.